ಅವ್ನು ನನಗೆ ಅಲ್ಲಿಂದ ಹೊಡಿಯೋದು ಬಿಡಿಯೋದೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟ. ಅಷ್ಟು ಟಾರ್ಚರ್ ಕೊಟ್ಟ. ನಾನು ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ಸಮಾಜದಲ್ಲಿ ಮೋಸ ಹೋಗುವವರು ಎಲ್ಲಿಯವರೆಗೆ ಇರ್ತಾರೆ, ಮೋಸ ಮಾಡುವರು ಅಲ್ಲಿಯವರೆಗೂ ಸಹ ಇರ್ತಾರೆ ಎಂಬುದಕ್ಕೆ ಈ ಘಟನೆಯೇ ಜೀವಂತ ಸಾಕ್ಷಿಯಾಗಿದೆ. ಪ್ರೀತಿ ಪ್ರೇಮ ಎಂಬ ನಂಬಿಕೆಯನ್ನು ದುರುಪಯೋಗ ಪಡಿಸಿಕೊಂಡು ಯುವತಿಗೆ ಮೋಸ ಮಾಡಿದ ಘಟನೆ ಬೆಂಗಳೂರಿನ ದಾಸರಹಳ್ಳಿಯಲ್ಲಿ ನಡೆದಿದೆ. ದಾಸರಹಳ್ಳಿ ವ್ಯಾಪ್ತಿಯಲ್ಲಿ ವಾಸವಿರುವ ಸಂತ್ರಸ್ತ ಯುವತಿ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾಳೆ. ಲವ್, ಸೆಕ್ಸ್, ದೋಖಾ ಹಾಗೂ ವಂಚನೆ ಆರೋಪದಡಿ 27 ವರ್ಷದ ಶುಭಾಂ ಶುಕ್ಲನನ್ನು ಬಗಲಗುಂಟೆ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಯ ವಿರುದ್ಧ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪವೂ ಕೇಳಿ ಬಂದಿದೆ. ಕುಟುಂಬಸ್ಥರ ಪರಿಚಯ ಪಡೆದು ಮನೆ ಮಗನಂತೆ ನಟಿಸಿದ್ದ ಶುಭಾಂಶು ಯುವತಿಯ ಸಹೋದರಿಯನ್ನು ಪ್ರೀತಿ ಬಲೆಗೆ ಬೀಳಿಸಿ ಪೋಷಕರಿಗೆ ಕೆಲಸದ ನಿಮಿತ್ತ ಮುಂಬೈಗೆ ತೆರಳುವುದಾಗಿ ಹೇಳಿ ನಂತರ ಖಾಸಗಿ ಫ್ಲಾಟ್ ನಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ವಾಸಿಸುತ್ತಿದ್ದಾನೆಂದು ಆರೋಪಿಸಲಾಗಿದೆ. ಈ ಅವಧಿಯಲ್ಲಿ ಯುವತಿಯ ಬಳಿ ಸುಮಾರು 75 ಲಕ್ಷ ರೂಪಾಯಿ ಹಣ ಪಡೆದಿದ್ದಾನೆ ಎಂಬ ಗಂಭೀರ ಆರೋಪವಿದ್ದು, ತಾನು ಈಗಾಗಲೇ ಬೇರೆ ಮದುವೆಯಾಗಿರುವ ವಿಚಾರ ಬಹಿರಂಗವಾದ ಬಳಿಕ ಪ್ರಶ್ನೆ ಮಾಡಿದ ಯುವತಿಗೆ ವಿಚ್ಛೇದನ ಕೊಡಿಸುವ ನೆಪ ಹೇಳಿ ಮಾನಸಿಕ ಹಾಗೂ ಶಾರೀರಿಕ ಹಿಂಸೆ ನೀಡುತ್ತಿದ್ದಾನೆಂದು ದೂರಲಾಗಿದೆ. ನಿರಂತರ ಕಿರುಕುಳದಿಂದ ಬೇಸತ್ತ ಯುವತಿ ಮನೆ ಬಿಟ್ಟು ಓಡಿ ಬಂದಿದ್ದಾಳೆ. ಇದಲ್ಲದೆ ಮನೆಯವರೊಂದಿಗೆ ಸೊಲಿಗೆ ಇದ್ದ ಸಂದರ್ಭದಲ್ಲಿ 559 ಗ್ರಾಂ ಚಿನ್ನಾಭರಣ ಕದ್ದಿರುವ ಆರೋಪವೂ ಕೇಳಿ ಬಂದಿದೆ. ಈ ಘಟನೆ ಸಂಬಂಧ ಬಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿ ಶುಭಾಂ ಶುಕ್ಲನನ್ನು ಪೊಲೀಸರು ಬಂಧಿಸಿ ಮುಂದಿನ ತನಿಖೆ ನಡೆಸುತ್ತಿದ್ದಾರೆ. ಈ ಘಟನೆಯಿಂದ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕಾದ ಪಾಠವೇನೆಂದರೆ, ಪ್ರೀತಿ ಕುರುಡು ಎಂಬಂತೆ ನಂಬುವ ಮುನ್ನ ವ್ಯಕ್ತಿಯ ನಿಜ ಜೀವನ ಹಿನ್ನೆಲೆ ಮತ್ತು ಸತ್ಯವನ್ನು ತಿಳಿದುಕೊಳ್ಳುವುದು ಅತ್ಯವಶ್ಯಕ. ಇಲ್ಲವಾದರೆ ಪ್ರೀತಿ, ಕುಟುಂಬ ಮತ್ತು ಜೀವನವೇ ಬೀದಿಗೆ ಬರುವ ಪರಿಸ್ಥಿತಿ ಎದುರಾಗಬಹುದು. ಎಚ್ಚರ. ಅವ್ನು ನನಗೆ ಅಲ್ಲಿಂದ ಹೊಡಿಯೋದು ಬಿಡಿಯೋದೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟ. ಅಷ್ಟು ಟಾರ್ಚರ್ ಕೊಟ್ಟ. ನಾನು ಆ ಥರ ಗೋಲ್ಡ್ ಎಲ್ಲ ತೊಗೊಂಡಿದ್ದೀನಿ ಅಂತ ಅಂದ. ನಾನಂದೆ ನನ್ನ ಮನೇಲಿ ಹೇಳ್ತೀನಿ ಅಂತ. ಅವ್ನು ನನಗೆ ಅಲ್ಲಿಂದ ಹೊಡಿಯೋದು ಬಿಡಿಯೋದೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟ. ಅಷ್ಟು ಟಾರ್ಚರ್ ಕೊಟ್ಟ. ನಾನು ಪೊಲೀಸ್ಗೂ ಕಂಪ್ಲೇಂಟ್ ಮಾಡೋಣ ಅಂತ ನಾನು ಒಂದು 4-5 ಸತಿ ಕಾಲ್ ಮಾಡಿದ್ದೀನಿ. ಅವ್ನು ನನ್ನ ಫೋನ್ ತೆಗ್ದು ಇದು ಹೊಡಿತಿದ್ದ. ಆಮೇಲೆ ನಾನೇನಾದರೂ ಹೆಂಗಾದ್ರೂ ತಪ್ಪಿಸ್ಕೊಳೋದು ನೋಡ್ರೆ ಅವ್ನ ಕೈಯಲ್ಲೆಲ್ಲ ನಾನು ಸೂಸೈಡ್ ಮಾಡ್ತೀನಿ, ನೀನೇನಾದರೂ ಹೋಗ್ರೆ ಆಮೇಲೆ ನೀನೇ ಸಿಕ್ಕಾಕೊಂತೀಯ, ಅದು ಇದು ಸುಳ್ಳು ಅಂತಿದ್ದ. ಒಂದು ಸತಿ ಫುಲ್ ಕಟ್ ಮಾಡಿ ನಾನೇ ಸಪ್ತಗಿರಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೆ ಸ್ಟಿಚಸ್ ಮಾಡ್ಸೋಕ್ಕೆ. ಆ ಥರ ಮಾಡಿ ಎಷ್ಟೊಂದು ಜನ ಹತ್ರ ಕಾಸು ತೊಗೊಂಡು ನಂದೆಲ್ಲ ಕಾಸು ತೊಗೊಂಡು ನನ್ನ ಲೈಫೆಲ್ಲ ಹಾಳು ಮಾಡಿಬಿಟ್ಟ ಅವನು. ಆಮೇಲೆ ಇವನು ಒಂದು ರಾತ್ರಿ ನಾನು ಅವ್ನ ಫೋನ್ ಚೆಕ್ ಮಾಡುವಾಗ ನಂಗೆ ಗೊತ್ತಾಯ್ತು ಈ ಥರನೇ ಒಂದು ಸುಮಾರು ಹುಡುಗಿಯವ್ರ ಜೊತೆ ಮಾಡ್ತಿದ್ದಾನಂತ. ಆ ಹುಡುಗಿ 17 ಇಯರ್ಸ್ ಒಳ್ಳೊಳ್ಳು ಶ್ರುತಿ ಅಂತ. ಆ ಹುಡುಗಿ ನಂಬರ್ ಹೆಂಗೋ ನಾನು ತೆಗ್ದು ಅರ್ಧೇ ರಸ್ತೆ ಹೋಗಿ ಆಮೇಲೆ ನಾನು ಅವಳಿಗೆ ಕಾಲ್ ಮಾಡಿದೆ, ಈ ಥರ ಮೋಸ ಮಾಡ್ತಿದ್ದೀನಿ ಎಲ್ಲರ ಜೊತೆ ನೀನು ಅವಳು ಮಾತಲ್ಲಿ ಬರಬೇಡ ಅಂತ ಅಂದೆ ನಾನು. ಅವನಿಗೆ ಗೊತ್ತಾಯಿತು. ಅವ್ನು ನನಗೆ ಬಂದು ಅರ್ಧ ರಸ್ತೆದಲ್ಲಿ ಹೊಡೆದ. ಆಮೇಲೆ ನನಗಂದ ನೀನೆಲ್ಲ ನನ್ನ ಪ್ಲ್ಯಾನ್ ಎಲ್ಲ ಫೇಲ್ ಮಾಡಿಬಿಟ್ಟೆ, ಅವಳ ಹತ್ರ ನಾನು 50 ಲಕ್ಷ ತೊಗೊಳ್ತಿದ್ದೆ, ನೀನೆಲ್ಲ ಹಾಳು ಮಾಡಿಬಿಟ್ಟೆ ಅಂತ ಅರ್ಧ ರಸ್ತೆ ತುಂಬ ಹೊಡೆದ. ಆಮೇಲೆ ಒಂದು 4-5 ಜನ ಯಾರೋ ರಾತ್ರಿಯಲ್ಲಿ ಓಡ್ತಿದ್ರು, ಅವ್ರು ಬಂದು ನನಗೆ ಸೇವ್ ಮಾಡಿದ್ರು. ಆಮೇಲೆ ಆ ದಿನ ನಾನು ರಾತ್ರಿ ನನ್ನ ಚಿಕ್ಕಮ್ಮ ಮನೆಗೆ ಹೋಗ್ಬಿಟ್ಟೆ ದಿಲ್ಲಿ. ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಮಾಡುವಾಗ ಪೊಲೀಸರು ಕಂಪ್ಲೇಂಟ್ ನಮ್ಮದು ತೊಗೊಂಡಿಲ್ಲ. ಬಗಲಗುಂಟೆ ಪೊಲೀಸ್ ಸ್ಟೇಷನಲ್ಲಿ ಮಾಡಿದ್ರು, ಅವರು ತೊಗೊಂಡಿಲ್ಲ. ಆಮೇಲೆ ಮತ್ತೆ ಲೀಗಲ್ ಅಡ್ವೈಸರಿಂದ ನಾವು ಹೋಗಿ ಇವಾಗ ಅವನ ಮೇಲೆ ಪಾಸ್ಕೋ ಆ್ಯಕ್ಟ್ ಮತ್ತು ನಂದು ಕೂಡ ಕಂಪ್ಲೇಂಟ್ ಮಾಡಿದ್ವಿ. ಅರೆಸ್ಟ್ ಆಗಿದೆ. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.